ನೋಡಿ, ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆ ನಡೆದು ರಿಸಲ್ಟ್ ಬಂದ ನಂತರ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದು ಗೊತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ಅಡ್ಡ ಮತದಾನದ ವಿಚಾರ. ಇಲ್ಲಿ JDSನ MLAಗಳು ಅಡ್ಡ ಮತದಾನ ಮಾಡಿದ್ದಾರೆ. BJPಯ ಒಂದಷ್ಟು ಜನ MLAಗಳು ಅಡ್ಡ ಮತದಾನ ಮಾಡಿರೋದು ಸಾಬೀತಾಗಿದೆ. ಬಟ್ ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. JDS ಅಲ್ಲಿ GT ದೇವೇಗೌಡರು ಕನ್ಫರ್ಮು. ಬಟ್ ಉಳಿದಂಥವರು ಯಾರು? ಇನ್ನೊಂದು 3 ಜನ ನಾವಲ್ಲ ಅಂತಾರೆ ಒಂದಷ್ಟು ಜನ. ಬಟ್ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇವರೇ ಮಾಡಿರೋದು ಅಂತ. ಬಟ್ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಯಾರು ಅನ್ನೋದು ಗೊತ್ತು. ಅತಿಯಾಗಿ ನಂಬಿಕೆ, ಅತಿಯಾಗಿ ವಿಶ್ವಾಸವನ್ನು ಯಾರ ಮೇಲೂ ಕೂಡ ಇಡೋದು ಬೇಡ ಅಂತ ಹೇಳಿ. ಈಗ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. MLC ಚುನಾವಣೆ ನಡೆದಾಗಿ ರಿಸಲ್ಟ್ ಬಂದ ನಂತರ, ಯಾಕಂದರೆ JDSನ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರ್ತಾರೆ, ಅವ್ರು ಗೆಲ್ಲಲ್ಲ. BJPಗೆ 2 ಸೀಟು, ಕಾಂಗ್ರೆಸ್ಗೆ 5. 5ಕ್ಕೆ 5 ಅಭ್ಯರ್ಥಿಗಳು ಕೂಡ ಗೆಲುವು. 5ನೇ ಅಭ್ಯರ್ಥಿ ಆ ಗೆಲುವಿದೆಯಲ್ಲ, ಅದೇ ಅಚ್ಚರಿ. ಹಾಗಾಗಿ ರಾಜ್ಯದ ರಾಜಕೀಯದಲ್ಲಿ ಚುನಾವಣಾ ಚಾಣಾಕ್ಷ DK ಶಿವಕುಮಾರ್ ಅವರು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ಈಗ ಕುಮಾರಸ್ವಾಮಿಯವರಲ್ಲ, HD ಕುಮಾರಸ್ವಾಮಿಯವರು ಅಂತ ಹೇಳಿ ಒಂದಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಕಣ್ಮುಂದೆ ಸೋಲಿದೆ, ಅಷ್ಟೊಂದು ನಂಬರ್ಸ್ ಇಲ್ಲ. ಆದರೂ ಕೂಡ ಕುಮಾರಸ್ವಾಮಿಯವರು 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಅಲ್ಲಿ ಮೊದಲನೇದಾಗಿ ಚಾಣಾಕ್ಷತನವನ್ನು ತೋರಿಸ್ತಾರೆ HD ಕುಮಾರಸ್ವಾಮಿಯವರು. ಹೇಗೆ ಅಂತ ಹೇಳಿದ್ರೆ, BJPಯ ದೌರ್ಬಲ್ಯ ಇದೆಯಲ್ಲ, ಅದೆಲ್ಲವೂ ಕೂಡ BJP ಹೈಕಮಾಂಡ್ ಮುಂದೆ ಬಟ ಬಯಲಾಗುತ್ತೆ. ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ BJP ಸ್ಟ್ರಾಂಗ್ ಇದೆ, ರಾಜ್ಯಾಧ್ಯಕ್ಷರು ಏನು ಕೆಲಸ ಮಾಡ್ತಾ ಇದ್ದಾರೆ, ಇದರ ಜೊತೆಗೆ ವಿಪಕ್ಷ ನಾಯಕ ಏನು ಕೆಲಸ ಮಾಡ್ತಾ ಇದ್ದಾರೆ, ಇದೆಲ್ಲದರೂ ಕೂಡ ಬಟ ಬಯಲಾಗಿರೋದು BJPಯ ದೌರ್ಬಲ್ಯ. ಹೆಂಗೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿಯವರು ಅಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ರಿಂದ. ನೋಡಿ, ರಾಜ್ಯ BJP ನಾಯಕತ್ವದಲ್ಲಿನ ನಿರ್ಣಾಯಕ ದೌರ್ಬಲ್ಯಗಳನ್ನು ವಿಶೇಷವಾಗಿ ತನ್ನದೇ ಆದ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ವಿಫಲವಾಗಿರುವಂತಹ ರಾಜ್ಯ BJP ನಾಯಕರ ಅಸಮರ್ಥತೆಯನ್ನು ಎತ್ತಿ ತೋರಿಸೋದಕ್ಕೆ ಈ ಸ್ಪರ್ಧೆಯನ್ನು ಬಳಸ್ಕೊಂಡಿದ್ದಾರೆ. ಸ್ವತಃ ಈ ಮಾತನ್ನು ಕುಮಾರಸ್ವಾಮಿಯವರೇ ಹೇಳಿರೋದು. ಸ್ವತಃ ಈ ಮಾತನ್ನು JDS ಅಭ್ಯರ್ಥಿ ಗೋವಿಂದರಾಜ್ ಅವರ ಸ್ವಂತ ಪಕ್ಷದ ಮತ್ತು ಮಿತ್ರ ಪಕ್ಷ BJPಯ ಶಾಸಕರು ಅಡ್ಡ ಮತದಾನ ಮಾಡಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ದಾರೆ. ಸೊ ಇದು JDS ಪಕ್ಷದೊಳಗಿನ ಆತ್ಮಾವಲೋಕನಕ್ಕೂ ಕೂಡ ಕಾರಣ ಆಗಿದೆ. ಕುಮಾರಸ್ವಾಮಿಯವರು ಇಲ್ಲಿ ಚಾಣಾಕ್ಷತನವನ್ನು ತೋರಿಸಿ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಮೈತ್ರಿ ಮಾಡ್ಕೊಂಡಿದ್ದಾರೆ BJP ಜೊತೆಗೆ. ಕುಮಾರಸ್ವಾಮಿಯವರೇ ಹೇಳ್ತಾರೆ, ಯಾರನ್ನೂ ಕೂಡ ಅತಿಯಾಗಿ ನಂಬಬಾರದು ಅಂದರೆ ಅವರ ಪಕ್ಷದವ್ರಿಗೂ ಹೇಳಿದ್ದಾರೆ. ಅದರ ಜೊತೆಗೆ ಮಿತ್ರ ಪಕ್ಷ, ಅವರ ಮೈತ್ರಿ ಪಕ್ಷ BJPಗೂ ಕೂಡ ಹೇಳಿದ್ದಾರೆ. ಪಕ್ಷದ ನಾಯಕರಾದಂಥ HD ಕುಮಾರಸ್ವಾಮಿಯವರು ಸೋಲನ್ನು ನಿರೀಕ್ಷೆ ಮಾಡಿದ್ರು ಮತ್ತು ಸ್ವಾಗತ ಮಾಡಿದರು. ಇದು JDS ಆಪ್ತ ಮೂಲಗಳು ಹೇಳ್ಕೊಂಡಿರೋದು. ಯಾಕಂದರೆ ಮೈತ್ರಿಕೂಟದ ಪಾಲುದಾರ BJPಯೊಂದಿಗೆ ಸಮನ್ವಯ ವೈಫಲ್ಯಗಳನ್ನು ಬಹಿರಂಗಪಡಿಸೋದಕ್ಕೆ ಇದು ಸಾಧ್ಯವಾಗಿದೆ. ಯಾವ ರೀತಿ ನಂಬೋದು? ಇವ್ರನ್ನ ಇಟ್ಕೊಂಡು 2028ಕ್ಕೆ ಹೆಂಗೆ ನಾವು ಚುನಾವಣೆ ಎದುರಿಸೋದು? ಹಾಗಾಗಿ ನೋಡಿ, 2028ರಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಮಹತ್ವಾಕಾಂಕ್ಷೆಗಳನ್ನು ದೀರ್ಘಕಾಲದಿಂದ ಘೋಷಿಸ್ತಾ ಇರುವಂತಹ ಕುಮಾರಸ್ವಾಮಿ ರಾಜ್ಯ BJP ನಾಯಕತ್ವದಲ್ಲಿನ ನಿರ್ಣಾಯಕ ದೌರ್ಬಲ್ಯವನ್ನು ವಿಶೇಷವಾಗಿ ಅವರದ್ದೇ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ವಿಫಲರಾಗಿರುವಂತಹ ರಾಜ್ಯ BJP ನಾಯಕರ ಅಸಮರ್ಥತೆಯನ್ನು ಎತ್ತಿ ತೋರಿಸೋದಕ್ಕೆ ಈ ಸ್ಪರ್ಧೆಯನ್ನು ಬಳಸ್ಕೊಂಡ್ರು. ಅವರು 3ನೇ ಅಭ್ಯರ್ಥಿಯನ್ನು ಹಾಕಿದ್ರು. ಯಾಕಂದರೆ ನೋಡಿ, JDS HD ದೇವೇಗೌಡರನ್ನ ರಾಜ್ಯಸಭೆಗೆ ಕಳುಹಿಸೋದಕ್ಕೆ, ಮರುನಾಮಕರಣ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡುತ್ತೆ. ಕುಮಾರಸ್ವಾಮಿಯವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮಲ್ಲಿ ಅಂದರೆ ರಾಜ್ಯ BJP ನಾಯಕತ್ವ ಅವರನ್ನು ಬೆಂಬಲಿಸೋದಿಲ್ಲ. ವಿಜಯೇಂದ್ರ ಅವರಿರಬಹುದು, R ಅಶೋಕ್ ಅವರು ಯಾರೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಲ್ಲ. ಕಳಿಸ್ತೀವಿ ನಾವು ದೇವೇಗೌಡರನ್ನ ಅಂತ ಹೇಳಿ, ಬದಲಿಗೆ ಅವರನ್ನು ವಿರೋಧಿಸ್ತಾರೆ. ಸೊ ಅಲ್ಲಿಂದಲೇ ಒಂದಷ್ಟು ಡೌಟ್ಗಳು ಶುರುವಾಗುತ್ತೆ ಕುಮಾರಸ್ವಾಮಿಯವರಿಗೆ. ಸೊ ಅದಾದ ಮೇಲೆ ಪರಿಷತ್ ಚುನಾವಣೆಯ ಅಂಕಿಅಂಶ ಕಾಗದದ ಮೇಲೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಯಾಕಂದರೆ ಬಿ ಜೆ ಪಿ 66, JDS 18. ಆ 18ರಲ್ಲಿ ಒಂದು ಬಿಟ್ಬಿಡಿ, GT ದೇವೇಗೌಡರು JDSನಿಂದ ದೂರ ಹೋಗಿ ಸಾಕಷ್ಟು ವರ್ಷಗಳೇ ಆಗೋಗಿದೆ. ಸೊ ಹಾಗಾಗಿ ಮೈತ್ರಿಕೂಟ 84 ಮತಗಳ ಸಾಮೂಹಿಕ ಬಲವನ್ನು ಹೊಂದಿರುತ್ತೆ. ಸೊ ಸೈದ್ಧಾಂತಿಕವಾಗಿ ಆರಾಮಾಗಿ ಗೆಲುವನ್ನು ಸಾಧಿಸೋದಕ್ಕೆ 28 ಮತಗಳ ಅಗತ್ಯ. ಆದರೆ ಅಲ್ಲಿ ಸಮನ್ವಯ ಬಹಳ ಅಸ್ಪಷ್ಟವಾಗಿತ್ತು. ಇದೇ ಬೇಕಾಗಿದ್ದು ಕುಮಾರಸ್ವಾಮಿ ಅವರಿಗೆ. ನೋಡಿ, ಒಂದು ಕಡೆ ST ಸೋಮಶೇಖರ್ ಅವರು BJPಯಿಂದ, ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರು, ಬಸನಗೌಡ ಪಾಟೀಲ್ ಯತ್ನಾಳು, ಜನಾರ್ದನ್ ರೆಡ್ಡಿ ಅವರಂತಹ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ಏಕೀಕೃತ ವಿಧಾನಕ್ಕೆ JDS ಒತ್ತಾಯಿಸಿತು. ನೋಡಿ, ಇಲ್ಲಿ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ರಾಜ್ಯ BJP ನಿರಾಕರಿಸುತ್ತೆ, ಬೇಡ. ಬದಲಾಗಿ ಅದು JDS ಅನ್ನು ತನ್ನ ಸೀಮಿತ 18 ಸ್ಥಾನಗಳ ನೆಲೆಯೊಂದಿಗೆ ಏಕಾಂಗಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯ ಮಾಡುತ್ತೆ. ಸೊ ಹೆಚ್ಚುವರಿ ಮತಗಳು ಹರಿಯುತ್ತವೆ ಎಂಬ ಭರವಸೆ. ಆದರೆ ಆ ಮತಗಳು ಎಂದಿಗೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಸೊ ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಕುಮಾರಸ್ವಾಮಿಯವರು 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಅದಾದಮೇಲೆ ನೋಡಿ, ಕಾಂಗ್ರೆಸ್ಸು 4 ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೆ. ನಂತರ ಈ ವಿಪಕ್ಷಗಳ ದುರ್ಬಲತೆ, ಈ ಮೈತ್ರಿ ಸರಿಯಾಗಿಲ್ಲ, JDS BJP ಮೈತ್ರಿ ಮೇಲ್ನೋಟಕ್ಕಷ್ಟೇ ಚೆನ್ನಾಗಿದೆ, ಒಳೊಳಗಡೆ ಏನೂ ಕೂಡ ಚೆನ್ನಾಗಿಲ್ಲ ಅಂತ ಗೊತ್ತಾಗಿತ್ತಂಗೆ DK ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು 5ನೇ ಅಭ್ಯರ್ಥಿಯಾಗಿ ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಅವರನ್ನು ಕಣಕ್ಕಿಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರ ಇದುವರೆಗೂ ಕೂಡ ಧ್ವನಿ ಎತ್ತಿರಲ್ಲ BJP ನಾಯಕರು. ಮೊನ್ನೆ ಹೋಗ್ತಾರೆ, ನಮ್ಮಲ್ಲೆಲ್ಲವೂ ಕೂಡ ಸರಿಯಾಗಿದೆ, JDS ಜೊತೆಗೆ ನಾವು ಚೆನ್ನಾಗಿದ್ದೀವಿ ಅನ್ನೋದನ್ನು ಮೇಲ್ನೋಟಕ್ಕೆ ನಿಭಾಯಿಸೋ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಅದು ಕುಮಾರಸ್ವಾಮಿ ಅವರಿಗೆ ತೃಪ್ತಿ ಕೊಡಲ್ಲ. ಅದಾದ ನಂತರ ಈ MLC ಚುನಾವಣೆಯ ರಿಸಲ್ಟ್ ಬರುತ್ತೆ ನೋಡಿ, ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ BJP ಆಟ ಆಡ್ತಾ ಇದೆ ನಮ್ಮ ಜೊತೆಗೆ ಅಂತ. JDS HD ಕುಮಾರಸ್ವಾಮಿ ಅವರಿಗೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ R ಅಶೋಕ್ ಸೇರಿದಂತೆ ಪ್ರಸ್ತುತ ರಾಜ್ಯ BJP ನಾಯಕತ್ವವು ಪ್ರಬಲ ನಾಯಕರ ಕೊರತೆಯನ್ನು ಎದುರಿಸ್ತಾ ಇರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ರೀತಿಯ ನಾಯಕತ್ವದೊಂದಿಗೆ ಎರಡೂ ಪಕ್ಷಗಳು ಒಗ್ಗಟ್ಟಿನಿಂದ ಚುನಾವಣೆಗೆ ಹೇಗೆ ಹೋಗೋಕೆ ಸಾಧ್ಯ? ಇದನ್ನು ಕುಮಾರಸ್ವಾಮಿ BJPಯ ಉನ್ನತ ನಾಯಕರನ್ನು ಪ್ರಶ್ನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ. ಹಾಗಾಗೇನೆ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಸೊ ನೋಡೋಣ, JDS ಮೈತ್ರಿ ಮುಂದುವರಿಯುತ್ತಾ ಅಥವಾ ಹೇಗೆ? ಇದೆಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಯಾವ ರೀತಿ ಫುಲ್ ಸ್ಟಾಪ್ ಇಡುತ್ತಾರೆ? ಒಟ್ಟಾರೆ ಚಾಣಾಕ್ಷ ನಡೆಯನ್ನು ಅನುಸರಿಸಿದ್ದಾರೆ ಕುಮಾರಸ್ವಾಮಿಯವರು. ಬಟ್ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕು.